ವೀಕ್ಷಕರೇ, ಇವತ್ತು ನಮ್ಮೊಂದಿಗೆ ಕಾಸ್ಮಿಕ್ ಎನರ್ಜಿ ಹೀಲರ್ ಆದಂತಹ ಡಾಕ್ಟರ್ ಎಸ್ ನಾಗೇಶ್ ಅವರು ನಮ್ಮೊಂದಿಗಿದ್ದಾರೆ. ಸರ್ ನಮಸ್ತೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನೀವು ಪ್ರಶ್ನೆಗೆ ಕೇಳೋಕ್ಕೆ ಗೊತ್ತಾಗದೇ ಇರೋಂಥ ಕೆಲವೊಂದು ವಿಷಯಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಿಂದೆ ಸಂಸ್ಕೃತಗಳ ಶ್ಲೋಕಗಳನ್ನು ಹೇಳಿದಾಗ ಅದರ ಒಂದು ವೈಬ್ರೇಷನಿಂದ ಆರೋಗ್ಯಗಳನ್ನು ಸುಧಾರಿಸ್ತಾ ಇದೆ ಅಂತ ಹೇಳ್ತಾಯಿದ್ರು. ಅಷ್ಟೇ ಅಲ್ಲ, ನಂಬರ್ಗಳಿಗೂ ಕೂಡ ಒಂದು ಶಕ್ತಿ ಇದೆ. ಪ್ರತಿಯೊಂದು ನಂಬರ್ಗಳಿಗೂ ಕೂಡ ಒಂದು ವೈಬ್ರೇಷನ್ ಇದೆ. ಆಧಾರದ ಮೇಲೆ ಮ್ಯಾಜಿಕಲ್ ಕೋಡ್ ನಂಬರ್ಸ್ ಅಂತ ಅಂದ್ಬಿಟ್ಟು ಬಹಳ ಹಿಂದೆ ಒಬ್ಬ ರಷ್ಯಾ ವಿಜ್ಞಾನಿ ಅದನ್ನು ಕಂಡುಹಿಡಿದಿದ್ದಾನೆ. ಅದನ್ನು ಕೂಡ ನಾನು ಸಪ್ತರ್ಷಿ ಸಮರ್ಪಣ್ ಹೀಲಿಂಗ್ ಸೆಂಟರ್ನಲ್ಲಿ ಉಪಯೋಗಿಸ್ತೀನಿ. ಕೊನೆಗೆ ನಿಮ್ಗೆ ಹೇಳಬೇಕು ಅಂತಂದರೆ, ನಾನು ಏನು ಟ್ರೀಟ್ ಮಾಡ್ತೀನಿ ಅನ್ನೋದಕ್ಕಿಂತ ನನ್ನ ಬತ್ತಳಿಕೆಯ ಬೆಲ್ಲಿನಲ್ಲಿ ಎಷ್ಟು ಬಾಣಗಳಿವೆ ಅನ್ನೋದು ಮುಖ್ಯ. 42 ವಿದ್ಯೆಗಳಲ್ಲಿ ಯಾರಿಗೆ ಯಾವ ಸಂದರ್ಭದಲ್ಲಿ ಏನು ಮಾಡಿದ್ರೆ ಉಪಯೋಗ ಆಗುತ್ತೆ ಅದನ್ನು ಮಾಡ್ತೀನಿ. ಆದರೆ ಒಂದು ವಿಶೇಷವಾಗಿ ಕೆಲವರಿಗೆ ಆಗದೇ ಇರಬಹುದು. ಕಾರಣ ಕರ್ಮ ಸಿದ್ಧಾಂತ ಅಂತ ಹೇಳ್ತೀವಿ. ಭಾರತದಲ್ಲಿ ಹುಟ್ಟಿದವರಿಗೆ ಅದೆಲ್ಲ ಗೊತ್ತಿರುತ್ತೆ. ನಮ್ಮ ಕರ್ಮ ತುಂಬ ಕೆಟ್ಟದಾಗಿದ್ದಾಗ ಯಾವುದೇ ಟ್ರೀಟ್ಮೆಂಟ್ಗಳು ಕೂಡ ಯಾರಿಗೂ ವರ್ಕ್ ಆಗೋದೇ ಇಲ್ಲ. ಹಾಗನ್ಬಿಟ್ಟು ಟ್ರೀಟ್ಮೆಂಟ್ ಮಾಡೋರೆಲ್ಲ ಕೆಲಸಕ್ಕೆ ಬಾರದವರು ಅಂತಲ್ಲ, ನಿಮಗೆ ಆ ಲಭ್ಯತೆ ಇಲ್ಲ ಅಂತಷ್ಟೇ. ಆ ಒಂದು ನಿಟ್ಟಿನಲ್ಲಿ ಇರುವ ಸೌಲಭ್ಯವನ್ನು ಬಳಸ್ಕೊಳ್ಳಿ. ಅಟ್ಲೀಸ್ಟ್ ಎಷ್ಟು ಜನಕ್ಕೆ ಉಪಯೋಗ ಆಗುತ್ತೋ ಅಷ್ಟು ಜನಕ್ಕೆ ಉಪಯೋಗ ಆಗಲಿ ಅನ್ನೋ ಉದ್ದೇಶದಿಂದ ನಾನು ಸಪ್ತರ್ಷಿ ಸಮರ್ಪಣ್ ಹೀಲಿಂಗ್ ಸೆಂಟರನ್ನು ನಾನು ಕಾರ್ಯಮುಖವಾಗಿ ಮಾಡ್ತಾಯಿದ್ದೀನಿ. ಇದು ಎಲ್ಲರಿಗೂ ಉಪಯೋಗ ಆಗಲಿ ಅಂತ ಅನ್ನೋ ಉದ್ದೇಶದಿಂದ ಮಾಡಿರೋದ್ರಿಂದ ಅದನ್ನು ಕಾಮೆಂಟ್ ಮಾಡೋ ಬದಲು ಅದರ ಉಪಯೋಗಗಳು ಏನು ಅಂತ ನೀವು ತೊಗೊಂಡ್ರೆ ಬಹಳಷ್ಟು ಜನಕ್ಕೆ ಉಪಯೋಗ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಇನ್ನೊಂದು ವಿಷಯ, ಕೆಲವು ಸರಿ ಹೀಲಿಂಗ್ ಮಾಡಬೇಕಾದ್ರೆ ರಿಸೀವಿಂಗ್ ಎಂಡ್ ಕೂಡ ಚೆನ್ನಾಗಿರಬೇಕು ಅಂತ ಹೇಳ್ತಾರೆ. ಅಂದರೆ ರಿಸೀವ್ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ಕೂಡ ಅವರಲ್ಲಿ ಇರಬೇಕು ಅಂತ ಹೇಳ್ತಾರೆ. ಎಲ್ಲಾದರೂ ಎನರ್ಜಿ ರಿಸೀವ್ ಮಾಡ್ಕೊಳ್ಳದೆ ರಿಪೆಲ್ ಮಾಡ್ತಾರಂಥದ್ದು ಎಲ್ಲಾದರೂ ಉಂಟಾ? ಖಂಡಿತ. ಅದಕ್ಕೆ ನಮ್ಮ ಆಡೋ ಭಾಷೆಯಲ್ಲಿ ಹೇಳ್ತೀವಿ, ನಾವು ಏನಾದ್ರು ಮಾತಾಡ್ತಾ ಇದ್ದರೆ ಗಮನ ಇಟ್ಟು ಕೇಳು ಅಂತ ಹೇಳ್ತೀವಿ. ಎಲ್ಲೋ ಗಮನ ಇಟ್ಟಾಗ ಇವನು ಶಾಲೆಯಲ್ಲಿ ಪಾಠ ಕೂಡ ನಮ್ಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ನಾವು ಹೀಲಿಂಗ್ ಮಾಡುವಾಗ ಅವರು ಗಮನನಾರು ಇರಬೇಕು, ಅಥವಾ ಅವ್ರ ಒಪ್ಪಿಗೆ ಇರಬೇಕು, ಅಥವಾ ಅವ್ರಿಗೆ ನಾನು ಗುಣ ಆಗಬೇಕು ಅನ್ನೋದು ಇರಬೇಕು. ಅದು ಬಿಟ್ಟು ಇಲ್ಲ ನಾವು ಅವ್ರು ಯಾರು ಮಾಡಿದ್ರು ಕೂಡ ನನಗೇನು ಆಗಲ್ಲ ಅಂತಂದಾಗ ಯಾವುದು ಇಂಗ್ಲೀಷ್ ಮಾತ್ರ ಕೂಡ ವರ್ಕ್ ಆಗಲ್ಲ. ಸರ್, ಇವಾಗ ಎಕ್ಸಾಂಪಲ್, ಒಂದು ಪರ್ಸನ್ ICU ಇರ್ತಾರೆ, ಅವರಿಗೆ ಬರಲಿಕ್ಕಾಗೋದಿಲ್ಲ, ಏನೂ ಮಾಡ್ಲಿಕ್ಕಾಗೋದಿಲ್ಲ. ಬಟ್ ಅವ್ರ ಕಡೆಯವ್ರು ನಮಗೆ ಕಾಲ್ ಮಾಡ್ತಾರೆ. ಈಗ ನಿಮಗೆ ಕಾಲ್ ಮಾಡಿ ಕೇಳ್ತಾರೆ, ಹಿಂಗೆ ಹೀಲಿಂಗ್ ಕೊಡ್ಬೋದಾ, ಹಿಂಗೆ ಮಾಡ್ಬೋದಾ ಅಂಥೇಳಿ. ಸೊ ಆ ವ್ಯಕ್ತಿ ಇವಾಗ ICU ಬೆಡ್ಡಲ್ಲಿ ಇರತ್ತಿಗೆ ಅವ್ರಿಗೆ ಒಪ್ಪಿಗೆ ತೊಗೊಳಕ್ಕಾಗೋದಿಲ್ಲ. ಅವ್ರ ಫ್ಯಾಮಿಲಿ ಒಪ್ಪಿಗೆ ಇರ್ಬೋದು, ಬಟ್ ಅವ್ರ ಒಪ್ಪಿಗೆ ತೊಗೊಳಕ್ಕಾಗೋದಿಲ್ಲ. ಅವ್ರು ರಿಸೀವ್ ಮಾಡ್ತಾರಾ ಸರ್ ಎನರ್ಜೀಸ್ನ? ನಿಮ್ಮ ಪ್ರಶ್ನೆಗೆ ಉತ್ತರ ನಿಮ್ಮ ಮಾತಿನಲ್ಲೇ ಇದೆ. ಯಾವ ವ್ಯಕ್ತಿಗೆ ICUನಲ್ಲಿದ್ದಾಗ ತನ್ನ ದೇಹದ ಬಗ್ಗೆ ಪರಿಜ್ಞಾನ ಇರೋದಿಲ್ಲ, ಅವನು ಒಪ್ಪಿಗೆ ನಾವು ಕೇಳಲೇಬೇಕಾಗಿಲ್ಲ. ಕಾರಣ ಅವನು ಆ ಒಂದು ಶಕ್ತಿಯನ್ನು ಕಳ್ಕೊಂಡ್ಬಿಟ್ಟಿರ್ತಾನೆ. ಅಂಥ ಟೈಮಲ್ಲಿ ನಾವು ಅವರ ಶ್ರೇಯೋಭಿಲಾಷಿಗಳಾಗಿ ಅವ್ರನ್ನ ನಾವು ಟ್ರೀಟ್ ಮಾಡ್ಬೋದು. ಆಕೆ ಡಿವೈನ್ ಕೂಡ ಒಪ್ಪುತ್ತೆ. ಸರಿ, ಆ ಥರ ಕೇಸಸ್ಸಲ್ಲಿ ಯಾವುದಾದ್ರೂ ಗುಣಮುಖ ಆಗಿರೋಂಥದ್ದು ಏನಾದರೂ ಇದೆಯಾ ಸರ್? ಹೌದು. ಸಾಮಾನ್ಯವಾಗಿ ನಾವು ICUನಲ್ಲಿರೋದು 95 ವರ್ಷ ಆಗಿರೋಂಥವ್ರನ್ನ ತೊಗೊಳ್ಳಲ್ಲ. ಕಾರಣ ಕಾನೂನಾತ್ಮಕವಾಗಿ ಏನಾದ್ರು ತೊಂದರೆ ಆಯಿತು ಅಂತಂದರೆ ಅದು ಜನ ಬ್ಲೇಮ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆ ಒಂದು ಹೆದರಿಕೆಯಿಂದ ಮಾಡ್ತಿಲ್ಲ ಅಷ್ಟೇ ವಿನಃ ಖಂಡಿತ ಮಾಡ್ಬೋದು. ಇತ್ತೀಚೆಗೆ ICUನಲ್ಲಿ ಸೇರಿದಂತಹ ಒಬ್ಬರು ಲೇಡಿ 85-86 ವರ್ಷ ಆಗಿತ್ತು. ಹೊಟ್ಟೆ ಆಪ್ರೇಷನ್ ಆಗಿತ್ತು. ಡಾಕ್ಟ್ರು ಇನ್ನು 3 ತಿಂಗಳ ಮೇಲೆ ಬದುಕೋದಿಲ್ಲ ಅಂತ ಹೇಳ್ಬಿಟ್ಟಿದ್ರು. ಅಂಥವನ್ನ ನಾವು ಹೀಲಿಂಗ್ ಮಾಡಿದ್ವು. ದಿನದಿಂದ ದಿನಕ್ಕೆ 5-6 ದಿನಗಳಲ್ಲೇ ಅವ್ರದ್ದು ಅನಿಮಿಕ್ ಇಂಪ್ರೂವ್ಮೆಂಟ್ ಆಯಿತು. ಮಾತಾಡೋಕ್ಕೆ ಶುರು ಮಾಡಿದ್ರು. ಆಮೇಲೆ ನೆಬುಲೈಸರ್ ಹಾಕಿದ್ದನ್ನು ತೆಗೆದ್ರು. ಇವತ್ತು ಕೂಡ ಬದುಕಿದ್ದಾರೆ. ತುಂಬ ಚೆನ್ನಾಗಿದೆ. ಈ ಥರದ್ದು ನನ್ನ ಕ್ಲಿನಿಕಲ್ಲೇ ಮಾಡಿರೋಂತಹದ್ದು ಸುಮಾರು 1000 ಕೇಸ್ಗಳು ದಾಖಲೆ ಮಾಡಿದ್ದೀನಿ ನಾನು ಇದನ್ನು. ಸರಿ, ಇದೊಂದು ವಿಷಯ ಹೇಳಬೇಕು ನಾನು. ಎಲ್ಲರೂ ಈ ಅಲೋಪತಿಕ್ ಮೆಡಿಸಿನ್ಸ್ಗೆ ಹೋಗ್ತಾರೆ, ಲೈಕ್ ಇಂಗ್ಲೀಷ್ ಡಾಕ್ಟರ್ಸ್ ಅಂತ ಹೇಳ್ತಾರಲ್ಲ, ಎಲ್ಲ ಹೋಗ್ತಾರೆ. ಈಗ ಅವರಲ್ಲಿ ಡಯಾಬಿಟಿಕ್ ಕ್ಯೂರ್ ಇಲ್ಲ, ಲೈಕ್ ಜಸ್ಟ್ ಅದನ್ನು ಮಾಡ್ರೇಟ್ ಮಾಡೋವಂಥ ಮೆಡಿಸಿನ್ಸ್ ಇದೆ. ಇನ್ಸುಲಿನ್ ಕೊಡ್ತಾರೆ, ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಈವನ್ BP ಕೂಡ ಅದನ್ನ ರೆಗ್ಯುಲೇಟ್ ಮಾಡೋದಕ್ಕೋಸ್ಕರ ಮೆಡಿಸಿನ್ಸ್ ಕೊಡ್ತಾರೆ. ಬಟ್ ಅಲ್ಲಿ ಯಾರು ಹೋಗಿ ನಮ್ಗೆ ಇನ್ನೂ ಕ್ಯೂರ್ ಆಗಿಲ್ಲ, ನಮ್ಗೆ ಯಾಕಾಗಿಲ್ಲ ಅಂತ ಎಲ್ಲೂ ಹೇಳೋದಿಲ್ಲ. ಬಟ್ ಇಂಥ ವಿಷಯಗಳು ಆಲ್ಟರ್ನೇಟಿವ್ ಮೆಡಿಸಿನ್ಸ್ ಅಂತ ಬಂದಾಗ ಎಷ್ಟು ದಿನದಲ್ಲಿ ಕ್ಯೂರ್ ಆಗುತ್ತೆ, ಕಂಪ್ಲೀಟಾಗಿ ಕ್ಯೂರ್ ಮಾಡ್ಕೊಡ್ತೀರಾ? ಈವನ್ ಎಷ್ಟೋ ವೆರೈಟೀಸ್ ಆಫ್ ಕ್ಯಾನ್ಸರ್ಸ್ ಕೂಡ ನಮ್ಮ ಇದು ಇಂಗ್ಲೀಷ್ ಮೆಡಿಸಿನ್ಸಲ್ಲಿ ಅದಕ್ಕೆ ಮೆಡಿಸಿನ್ಸ್ ಇಲ್ಲ. ಬಟ್ ಸ್ಟಿಲ್ ಇಲ್ಲಿಗೆ ಬಂದಾಗ ಜನ ಏನು ಕೇಳ್ತಾರೆ ಅಂದರೆ, ಕಂಪ್ಲೀಟ್ ಕ್ಯೂರ್ ಆಗುತ್ತಾ, ಮಾಡಿಕೊಡ್ತೀರಾ? ಹಾಗಾಗಿ ಎಷ್ಟು ದಿನದಲ್ಲಿ ಮಾಡಿಕೊಡ್ತೀರಾ, ಎಷ್ಟು ದಿನದೊಳಗೆ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ನಿಜ, ನೀವು ಹೇಳ್ತಿರೋದು 100% ಸತ್ಯ. ಕಾರಣ ಮನುಷ್ಯರಿಗೆ ಏನಾಗಿರುತ್ತೆ ಅಂದರೆ, ಆಲ್ಟರ್ನೇಟಿವ್ ಥೆರಪಿ ಅಂದರೆ ಅದು ಇನ್ನೊಂದು ಮಾತ್ರೆ ಅಂದ್ಕೊಂಡ್ಬಿಟ್ಟಿರ್ತಾರೆ. ಹೋದ ತಕ್ಷಣ ನಾಳೆ ಗುಣ ಆಗಿಬಿಡುತ್ತೆ ಅಂತ. ಪಾಪ ಅವ್ರು ತಪ್ಪಲ್ಲ ಅದು. ಆದರೆ
ನಮ್ಮ ಮಾಡರ್ನ್ ಮಾರ್ಕೆಟಿಂಗ್ ಸಿಸ್ಟಮ್ ಎಷ್ಟು ಚೆನ್ನಾಗಿ ಜನರ ಮನಸ್ಸಿನಲ್ಲಿ ಬೇರೂರಿದೆ ಅಂತಂದರೆ ಈ ಮಾತ್ರೆ ತೊಗೊಂಡ್ಬಿಟ್ರೆ ನಾಳೆ ಸರಿ ಹೋಗ್ಬಿಡುತ್ತೆ. ಹಾಗಾಗಿ ಆ ನಂಬಿಕೆಯಿಂದ ಏನು ಮಾಡ್ತಾ ಇದ್ದಾರೆ, ಅವರಿಗೆ ವಿಷಯವನ್ನೇ ಕೊಡಲಿ. ನೋಡಿ, ಉದಾಹರಣೆಗೆ ಒಂದು ತರಕಾರಿ ಹೋಗ್ತೀರಾ, ಹುರುಳಿಕಾಯಿ ತೊಗೋತೀರಾ, 10 ಸತಿ ಲೆಕ್ಕಾಚಾರ ಹಾಕ್ತೀವಿ, 10 ರೂಪಾಯಿ ಕಡಿಮೆ ಮಾಡು, 5 ರೂಪಾಯಿ ಕಡಿಮೆ ಮಾಡು ಅಂತ. ಅದೇ ಒಂದು ಮೆಡಿಕಲ್ ಶಾಪ್ಗೆ ಹೋದಾಗ ಅವ್ನಿಗೆ ಎಷ್ಟೇ ರೇಟ್ ಹೇಳಲಿ ಸುಮ್ಮನೆ ಕೊಟ್ಬಿಟ್ಟು ತೊಗೊಂಬರ್ತೀವಿ. ಹಾಗೆಯೇ ಇದು ಕೂಡ ಪರ್ಯಾಯ ಚಿಕಿತ್ಸೆ ವಿಷಯಕ್ಕೆ ಬಂದಾಗ ಗೊತ್ತಿರೋರು ಕಾಯ್ತಾರೆ. ನನ್ನ ಕ್ಲಿನಿಕಲ್ಲಿ ಒಬ್ಬರು ಬರ್ತಾಯಿದ್ರು, ಆಸ್ತಮಾಗೆ 6 ತಿಂಗಳ ಕಾಲ ಅವರು ಪ್ರಾಣಿಕ್ ಹೀಲಿಂಗ್ ತೊಗೋತಾಯಿದ್ರು. ನಾನೇ ಕೇಳಿದೆ, ಅಯ್ಯೋ 6 ವರ್ಷಗಳ ಕಾಲ ಹೇಗ್ರಿ ತೊಗೋತಾ ಇದ್ದೀರಾ, ಏನು ಬುದ್ಧಿ ಬೇಡ ನಿಮಗೆ, ನಾನೇ ಬೈದ್ಬಿಟ್ಟಿದ್ದೆ ಒಂದು ಸತಿ. ಆವಾಗ ಅವ್ರಿಗೆ ಶಮನ ಆಗಿತ್ತು ಅವ್ರಿಗೆ. ಹಾಗಾಗಿ ಪ್ರತಿಯೊಂದರಲ್ಲೂ ತಾಳ್ಮೆ ಇರಬೇಕು. ಕ್ರಿಯೇಟಿವಿಟಿ ಸ್ಟಾರ್ಟ್ಸ್ ಇನ್ ರಿಲ್ಯಾಕ್ಸೇಷನ್ ಅಂತ ಹೇಳ್ತಾರೆ. ಯಾವ ಮನುಷ್ಯ ಒಂದು ನಾವು ಟ್ರೀಟ್ಮೆಂಟ್ ತೊಗೋತಿರೋಂಥ ಚಿಕಿತ್ಸಾ ಪದ್ಧತಿಯನ್ನು ಆಳವಾಗಿ ನಂಬಿರ್ತಾನೋ ಅವನಿಗೆ ಖಂಡಿತ ಅದರಲ್ಲಿ ಗುಣನೂ ಕಾಣ್ತಾನೆ, ಎಲ್ಲವೂ ಆಗುತ್ತೆ. ಅದು ಬಿಟ್ಟು ಟೈಮ್ ಫ್ರೇಮ್ ಹಾಕ್ಕೊಂಬಿಟ್ಟು 3 ದಿವಸ 4 ದಿವಸ ಅಂತ ಇರೋಂಥ ಮನಸ್ಥಿತಿಯವರು ಖಂಡಿತ ಅಲೋಪತಿಗೆ ಹೋಗಿ ಅದರ ಸೈಡ್ ಎಫೆಕ್ಟ್ಗಳನ್ನ ನೀವೇ ಅನುಭವಿಸಿ, ಅದು ನಿಮಗೆ ಬಿಟ್ಟಿದ್ದು, ಅದಕ್ಕೆ ನಾವು ಇಂಟರ್ಫಿಯರ್ ಆಗೋದಿಲ್ಲ. ಸರ್, ಇವಾಗ ಡಯಾಬಿಟಿಕ್ ಅಂತ ತೊಗೊಂಡಾಗ ಒಂದು 10-20 ಜನ ಬರ್ತಾರೆ ಅಂತ ಇಟ್ಕೊಳ್ಳೋಣ. ಡಯಾಬಿಟಿಕ್ ಎಲ್ಲರಿಗೂ 3 ತಿಂಗಳಲ್ಲೇ ಗುಣ ಆಗುತ್ತಾ? ಇಲ್ಲ, ಖಂಡಿತ ಇಲ್ಲ. ಯಾಕಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಫಿಂಗರ್ ಪ್ರಿಂಟು ಕೂಡ ಬೇರೆ 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 ಇರುತ್ತೆ, ಒಂದಾಗಿ ಸಾಧ್ಯನೇ ಇಲ್ಲ. ಹಾಗಾಗಿ ಪ್ರತಿಯೊಬ್ಬರ ಅಬ್ಸಾರ್ಪ್ಷನ್ ಕೆಪಾಸಿಟಿ, ಅವನ ಮಾನಸಿಕ ಸ್ಥಿತಿ ಮುಖ್ಯವಾಗಿ ಬೇರೆ ಬೇರೆ ಆಗಿರೋದ್ರಿಂದ ಕೆಲವರಿಗೆ ಒಂದೇ ಸೆಷನ್ನಲ್ಲಿ ಗುಣ ಆಗಿರುತ್ತೆ, ಕೆಲವರಿಗೆ ಗುಣ ಆಗೋದಿಲ್ಲ, ಕೆಲವರಿಗೆ ಲೇಟಾಗಿ ಗುಣ ಆಗುತ್ತೆ. ಇದು ವೇರಿಯೇಷನ್ ಆಗ್ತಾನೇ ಇರುತ್ತೆ. ಸೊ ಇದು ಪರ್ಸನ್ ಟು ಪರ್ಸನ್ ಚೇಂಜ್ ಆಗ್ತಾ ಇರುತ್ತೆ. ಖಂಡಿತ ಖಂಡಿತ. ಮತ್ತು ಅಲಾಂಗ್ ವಿತ್ ದಟ್ ಅವರ ಮಾನಸಿಕ ಸ್ಥಿತಿ ಹೇಗಿರುತ್ತೆ, ಅವ್ರು ಎಷ್ಟು ನಂಬಿರ್ತಾರೆ. ಇವಾಗ ಎಲ್ಲೋದ್ರೂ ಅಷ್ಟೇ, ಇವಾಗ ನಾವು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋದರೂ ಕೂಡ ಭಕ್ತರು ನಂಬಿರೋರು ಹೇಳ್ತಾರೆ, ಈ ತಾಯಿ ನಂಬಿ ಎಲ್ಲ ಆಗುತ್ತೆ, ನಂಬಿಕೆ ಇದ್ದರೆ ಮಾತ್ರ ಎಲ್ಲ ಆಗುತ್ತೆ. ಅಲ್ಲಿಗೆ ಏನಾಗುತ್ತೆ ಅಂದರೆ ನಮ್ಮ ನಂಬಿಕೆನೇ ಎಲ್ಲ ಅನ್ನೋ ಥರ. ನಿಜ, ನೀವು ಹೇಳೋದು ತಿರ್ಗ ನನ್ನ ಹತ್ತಿರದ ವಿಷಯಕ್ಕೆ ಬರ್ತಾ ಇದ್ದೀರಾ. ಆಧ್ಯಾತ್ಮ, ಒಬ್ಬ ವ್ಯಕ್ತಿ ನಮ್ಮನ್ನು ನಂಬಿ ಬಂದಿರ್ತಾನೆ, ನಮ್ಮ ಟ್ರೀಟ್ಮೆಂಟ್ ತೊಗೋತಾ ಇರ್ತಾನೆ, ಗುಣ ಕಾಣೋದಿಲ್ಲ. ಆದರೆ ಅವನ ಒಂದು ಡಿಸ್ಟಿನ್ ಅಂತ ಹೇಳ್ತೀವಲ್ಲ, ಅವನ ವಿಧಿಯಲ್ಲಿ ನನ್ನಿಂದನೇ ಕ್ಯೂರ್ ಆಗಬೇಕು ಅಂತಿದ್ರೆ ಅವನ ಮನಸ್ಸಿಗೆ ದೇವರು ಹೇಗೆ ಪ್ರಚೋದನೆ ಕೊಡ್ತಾನೆ ಅಂದರೆ, ಇನ್ನೊಂದು ವರ್ಷ ಆದರೂ ಪರವಾಗಿಲ್ಲ, ಇಲ್ಲೇ ತಗೋ ಅಂತ ಅವ್ರಿಗೆ ಹೇಳ್ತಾರೆ. ಅವ್ರು ಅದೇ ಥರ ನಡ್ಕೋತಾರೆ, ಅವ್ರು ಅದೇ ಥರ ಕ್ಯೂರ್ ಆಗ್ತಾರೆ. ಇದನ್ನೇ ಆಧ್ಯಾತ್ಮ ಅನ್ನೋದು. ಅದಕ್ಕೆ ನನ್ನ ಟ್ರೀಟ್ಮೆಂಟ್ಗಳಲ್ಲಿ ಆರೋಗ್ಯ ಮತ್ತು ಆಧ್ಯಾತ್ಮ ಎರಡನ್ನು ಸಮ್ಮಿಳನ ಮಾಡ್ತಾ ಹೋಗ್ತಾ ಇದ್ದೀನಿ. ಸರ್, ಇವಾಗ ನೀವು ಹೇಳಿದ್ರಿ ಆಗಲೇ 1.5 ತಿಂಗಳಿನ ಮಗು ಅಂತ ಹೇಳಿದ್ರಿ, ಹುಷಾರಿರಲಿಲ್ಲ, ಅಳದು ನಿಲ್ಲಿಸ್ತಾ ಇರಲಿಲ್ಲ ಅಂತ. ಹಾಗಾದರೆ ಇದು ಯಾವ ಏಜಿಂದ ಯಾವ ಏಜ್ ಗ್ರೂಪ್ ಆಫ್ ಜನಗಳು ಆಗುತ್ತಾ? ಖಂಡಿತ ಆಗುತ್ತೆ. ಆದರೆ ಜನರಿಗೂ ಕೂಡ ಅಷ್ಟೇ ಅವರ ಸಹಕಾರ ನಮಗೆ ಬೇಕಾಗ್ತಾ ಇರುತ್ತೆ. ಅದಕ್ಕೆ ನಾವೇನು ಮಾಡ್ತಾಯಿದ್ದೀವಿ, ಈಗ ನಮ್ಮದು ಏನು ಹಾಸ್ಪಿಟಲ್ ಏನಲ್ಲ, ಬರೀ ಒಂದು ಸ್ಮಾಲ್ ಕ್ಲಿನಿಕ್ಕು ಕನ್ಸಲ್ಟೇಷನ್ ರೂಮ್ ಥರ ಇರೋದರಿಂದ ಕೆಲವರು ಕೇಳ್ತಾರೆ, ಬೇರೆ ಊರಿಂದ ಬಂದರೆ ಹಾರ್ಟ್ ಮಾಡಲಿಕ್ಕೆ ಜಾಗ ಇದೆಯಾ, ಇವೆಲ್ಲ ಹೇಳ್ತಾರೆ. ಆ ಒಂದು ಸೌಲಭ್ಯ ನಮ್ಮಲ್ಲಿ ಸಿಗೋದಿಲ್ಲ. ಹಾಗಾಗಿ ಸಾಮಾನ್ಯವಾಗಿ 90 ವರ್ಷ ಮೀರಿದವರಿಗೆ, ಆಮೇಲೆ ತೀರಾ ಫಾರ್ ಎಕ್ಸಾಂಪಲ್ ಈಗ 95 ಆಗಿರುತ್ತೆ, ಕಣ್ಣು ಕಾಣಲ್ಲ, ಕಿವಿ ಕೇಳಲ್ಲ, ಇವೆಲ್ಲ ಸಹಜವಾಗಿ ಕೇಳಲೇಬಾರ್ದಂತಹ ಪ್ರಶ್ನೆ. ಅಂಥವ್ರುಗಳನ್ನ ನಾವು ಟ್ರೀಟ್ ಮಾಡೋಕ್ಕೆ ಹೋಗೋದಿಲ್ಲ, ರಿಸ್ಕ್ ಫ್ಯಾಕ್ಟರಿಂದ ಅಷ್ಟೇ. ಅದು ಬಿಟ್ಟರೆ ಬೇರೆ ಎಲ್ಲರಿಗೂ ಟ್ರೀಟ್ ಮಾಡ್ತಾ ಹೋಗ್ತೀವಿ. ಒಂದು ಎಷ್ಟೋ ಸತಿ 20-30 ವರ್ಷ ಆಗಿ ಪ್ಯಾರಾಲಿಸಿಸ್ ಸ್ಟ್ರೋಕ್ ಆಗಿದ್ದವ್ರನ್ನೂ ಕೂಡ ಡಾಕ್ಟ್ರುಗಳೇ ರಿಜೆಕ್ಟ್ ಮಾಡಿಬಿಡ್ತಾರೆ. ಬಟ್ ನಾನು ಅಕ್ಸೆಪ್ಟ್ ಮಾಡ್ಕೋತೀನಿ, ಯಾಕಂದರೆ ದೇವರೇ ಕಳಿಸ್ಕೊಟ್ಟಿದ್ದಾರೆ ವ್ಯಕ್ತಿಗಳನ್ನು. ಯಾಕೆ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಬಾರ್ದು? ಯಾವುದಾದ್ರು ಒಂದು ಮೆಥಡಲ್ಲಿ ಅವ್ರಿಗೆ ಒಂದು 10% ಇಂಪ್ರೂವ್ಮೆಂಟ್ ಮಾಡಿದ್ರೂ ಕೂಡ ಅವ್ರಿಗೇನೋ ಒಂದು ಖುಷಿಯಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಆಧ್ಯಾತ್ಮಿಕವಾಗಿ ಅಂಥವ್ರಿಗೂ ಟ್ರೀಟ್ಮೆಂಟ್ ಮಾಡ್ತೀವಿ. ಇನ್ನೊಂದು ಎಲ್ಲರಿಗೂ ನಿಮ್ಮ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ, ಆನ್ಲೈನಲ್ಲಿ ಇದೆಯಾ? ಆನ್ಲೈನ್ ಯಾರಿಗೆ ತುಂಬ ದೂರದಲ್ಲಿರ್ತಾರೆ, ಆರ್ಥಿಕವಾಗಿ ತೊಂದರೆ ಇರುತ್ತೆ, ಬರೋಕ್ಕಾಗಲ್ಲ ಅಂಥವ್ರು ಏನು ಮಾಡಬೇಕು, ಫೋನ್ ತೊಗೊಂಡ ತಕ್ಷಣ ನಾವು ಇಂಥ ಊರಲ್ಲಿದ್ದೀವಿ ಅಂತ ಮೊದಲು ಹೇಳಬೇಕು. ಹಾಗೆ ಮಾಡಲ್ಲ. ಪ್ರತಿಯೊಬ್ಬರು ಫೋನ್ ತೊಗೊಂಡ ತಕ್ಷಣವೇ ಅವ್ರ ಕಷ್ಟಗಳನ್ನು ಹೇಳಲಿಕ್ಕೆ ಶುರು ಮಾಡಿಬಿಡ್ತಾರೆ. ಪಾಪ ಅವ್ರ ಮನಸ್ಥಿತಿ ಆಗಿರುತ್ತೆ. ಅವ್ರಿಗೆಲ್ಲ ಒಂದು ಸಂದೇಶವನ್ನು ನಿಮ್ಮ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಫೋನ್ ತೊಗೊಳ್ಳಿ. ನಾನು ಫೋನು ಆಯಿತು ಅಂದರೆ ಇಂಥ ಊರಿಂದ ಮಾತಾಡ್ತಾ ಇದ್ದೀನಿ, ನಾನು ಅಲ್ಲಿಗೆ ಬರೋಕ್ಕೆ ಸಾಧ್ಯ ಇದೆ ಅಥವಾ ಸಾಧ್ಯ ಇಲ್ಲ, ಅದನ್ನು ತಿಳಿಸಿದಾಗ ನಾನು ಮುಂದೆ ವಿಷಯಗಳನ್ನು ಹೇಳ್ತಾ ಹೋಗ್ತೀನಿ ಏನು ಮಾಡಬೇಕು ಅಂತ. ಆನ್ಲೈನಲ್ಲಿ ವಿಡಿಯೋ ಕಾಲಲ್ಲಿ ಮಾಡಿದಾಗ ಅದಕ್ಕೆ ಅಂತ ಇಟ್ಟಿರುವಂತಹ ಒಂದು ನಾಮಿನಲ್ ಫೀಸ್ ಏನಿರುತ್ತಲ್ಲ, ಯಾಕಂದರೆ ಎನರ್ಜಿ ಎಕ್ಸ್ಚೇಂಜ್ ಅಂತ ಯಾವುದನ್ನು ಕೂಡ ಫ್ರೀಯಾಗಿ ಮಾಡಬಾರ್ದು ಅಂತ ಹೇಳ್ತಾರೆ. ಇದು ಮಾರ್ಕೆಟಿಂಗ್ ತತ್ವ ಅಲ್ಲ, ಇದು ಆಧ್ಯಾತ್ಮಿಕ ತತ್ವನೇ ಇದು. ಹಾಗಾಗಿ ಅದನ್ನು ಮಾಡಿದಾಗ ಏನಾಗುತ್ತೆ, ನಾವು ಕೂಡ ಇಲ್ಲಿಂದ ನಿಮ್ಗೇನು ಬೇಕೋ ಅದನ್ನು ವಿಡಿಯೋ ಕಾಲಲ್ಲೇ ಹೇಳ್ತೀನಿ, ಅದನ್ನು ನೀವು ಫಾಲೋ ಮಾಡಿದ್ರೆ ಖಂಡಿತ ಒಳ್ಳೆಯದಾಗ್ತಾ ಹೋಗ್ತಾ ಇರುತ್ತೆ. ಸರ್, ಇವಾಗ
ಆನ್ಲೈನ್ ಅಂತ ಕಾಲಿಂಗ್ ಎಲ್ಲ ಮಾಡಿ ಹೇಳಿದ್ರಲ್ಲ ನೀವು. ಸೊ ಒಂದು ವ್ಯಕ್ತಿ ಕಾಲ್ ಮಾಡ್ತಿದ್ದಾರೆ ಅಂತಂತಂದರೆ ಲೈಕ್ ಫಸ್ಟ್ ಅವ್ರು ಹೇಳಬೇಕಾಗಿರೋಂಥದ್ದು ಬಂದು ಸರ್ ನಾವು ಇಲ್ಲಿಂದ ಇದ್ದೀವಿ, ಈ ಜಾಗದಿಂದ ಕಾಲ್ ಮಾಡ್ತಾ ಇದ್ದೀವಿ. ಅದು ಬಿಟ್ಟು ದಯವಿಟ್ಟು ಯಾರು ಎಲ್ಲ ಸಮಸ್ಯೆಗಳನ್ನ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಬೇಡಿ. ಬಿಕಾಸ್ ತುಂಬ ಜನ ಕಾಲ್ ಮಾಡ್ತಿರ್ತಾರೆ. ಇವನ್ ಹೀಲಿಂಗ್ ಇರೋದ್ರಿಂದ ಕಷ್ಟ ಆಗುತ್ತೆ. ಫಸ್ಟ್ ಎಲ್ಲಿರೋದು ಅಂತ ಹೇಳಿ ಮಾತಾಡಿ, ಮತ್ತೆ ಅವರು ಸರ್ ಏನು ಬೇಕು ಅಂತ ಹೇಳ್ತಾರೋ ಅದರ ಮೇಲ್ಗಡೆ ನೀವು ಹೇಳ್ತಾ ಹೋಗ್ಬೋದು. ಮತ್ತೆ ಏನಾದ್ರು ಪ್ರಶ್ನೆ ಇದ್ದರೆ ಮುಂದಿನ ಎಪಿಸೋಡ್ಗಳಲ್ಲಿ ಅದ್ರ ಬಗ್ಗೆ ಮಾತಾಡೋಣ. ಸರ್ ಇನ್ನು ತುಂಬ ಇದೆ, ತುಂಬ ಕೇಳೋವಂಥದ್ದಿದೆ. ಅಧ್ಯಾತ್ಮದ ಬಗ್ಗೆ ಆಗಿರ್ಬೋದು, ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ಆಗಿರ್ಬೋದು, ಇದ್ರ ಬಗ್ಗೆ ಎಲ್ಲ ಮುಂದಿನ ದಿನಗಳಲ್ಲಿ ಓಕೆ ಓಕೆ ಅಮ್ಮ, ಧನ್ಯವಾದಗಳು.